ಜಿ ಪರಮೇಶ್ವರ್ ಅವ್ರದ್ದು ಕೂಡ ಸುದೀರ್ಘವಾದಂತಹ ಹಾದಿ. ಯಾಕೆ ಸ್ವಲ್ಪ ಚಿಕ್ಕಂದರಿಗೆ ಕಾಣಿಸ್ತಾರೆ. ಶಿಕ್ಷಾದರು ಏನೋ ಯಾರೋ ಹೇಳಿದ್ದು ಬಂದ ಸಂದರ್ಭದಲ್ಲಿ ಇಂಥ ಹಲವಾರು ಸನ್ನಿವೇಶಗಳನ್ನು ನೋಡಿರುವಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನ ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ಅಹಿಂದ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಮಂಜುಳಾ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಈ ದಿನ ನಮ್ಗೆಲ್ಲರಿಗೂ ಒಂದು ಖುಷಿಯಾದಂತ ದಿನ. ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿಎಂ ಪಟ್ಟಕ್ಕೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಚಿಕ್ಕಬಳ್ಳಾಪುರದ ಕಾರ್ಯಕರ್ತರ ಎಲ್ಲ ಕಡೆಯಿಂದನೂ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ, ಅವರು ದೇವರು ಆಯುರಾರೋಗ್ಯ ಕೊಟ್ಟು ಅವರನ್ನ ದೇವರು 106 ವರ್ಷ ಕಾಪಾಡ್ಲಿ ಅಂತ ಕೋರ್ಕೊಳ್ತೇವೆ. ಮತ್ತೆ ಇದೇ ತರ ಸುದೀರ್ಘ ಅವಧಿಯಲ್ಲಿ ಅವರು ಕಾರ್ಯನಿರತರವಾಗಿ ನಮ್ಗೆಲ್ಲರಿಗೂ ಕಾರ್ಯಕರ್ತರನ್ನ ಒಟ್ಟಿಗೆ ಗೂಡಿಸ್ಕೊಂಡು ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ನಾವು ದೇವರಲ್ಲಿ ಕೋರಿಕೆ ಮಾಡ್ಕೊತೀವಿ. ನಮಸ್ಕಾರ. ನನ್ನ ಹೆಸರು ಅಣ್ಣಮ್ಮ ಅಂತ. ನಾನು ಮಾಜಿ ನಗರಸಭೆ ಸದಸ್ಯಳು. ಇವತ್ತು ಈ ದಿನ ಏನು ವಿಶೇಷತೆ ಅಂದ್ರೆ, ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಸಿಎಂ ಆಗಿ ಅವ್ರ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹಾಗಾಗಿ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಯ ಪರವಾಗಿ ಮತ್ತು ಕಾಂಗ್ರೆಸ್ ವತಿಯಿಂದ, ಮಹಿಳಾ ಕಾಂಗ್ರೆಸ್ ವತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಅವ್ರಿಗೆ ಅವರು ಇನ್ನಷ್ಟು ಸುದೀರ್ಘವಾಗಿ ರಾಜಕಾರಣದಲ್ಲಿ ಇರ್ಬೇಕು, ಅವರು ಸಿಎಂ ಪಟ್ಟದಲ್ಲೇ ಇರ್ಬೇಕು ಅಂತ ಆಶಿಸ್ತಾ, ಮತ್ತೆ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇವತ್ತು ಪ್ರಮಾಣ ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಸುದೀರ್ಘವಾಗಿ ರಾಜಕಾರಣದಲ್ಲೇ ಅವ್ರಿದ್ದಾರೆ, ಇನ್ನಷ್ಟು ದಿನ ಮುಂದುವರಿಬೇಕು ಅಂತ ನಮ್ಮೆಲ್ಲರ ಆಶಯ. ಮತ್ತು ದೇವರು ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನಷ್ಟು ಚೆನ್ನಾಗಿ ರಾಜಕಾರಣವನ್ನು ನಿಭಾಯಿಸುವಂತ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಕೊಡ್ಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಏನು ಈ ರಾಜ್ಯದ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಅವರಲ್ಲಿ ಒಂದೇ ವಿನಂತಿ, ನಮ್ಮ ಅನ್ನದಾತರು ಏನಿದ್ದಾರೆ ಅವ್ರ ಕೂಗಿಗೆ ತುಂಬಾ ಸ್ಪಂದಿಸಿ ನಮ್ಮ ಜನರ ಏನು ಈ ದಿನ ಏನು ಸಮಾಜದಲ್ಲಿ ಅಡುಕು ತೊಡಕುಗಳು ಇದಾವೆ ಅವನ್ನೆಲ್ಲ ನಿವಾರಿಸಿ, ಇವಾಗ ಮತ್ತೆ ಸುದೀರ್ಘವಾಗಿ ವಿದ್ಯಾವಂತರಿಗೆ ಉದ್ಯೋಗ ಇಲ್ಲ, ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಲಿ ಅಂತ ಹರಿಸ್ತಾ ನಾವು ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ. ಇದೇ ರೀತಿಯಾಗಿ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಸರ್ ಅವರು ಕೂಡ ಅವರು ಸಚಿವರಾಗ್ಬೇಕು ಅಂತ ನಮ್ಮೆಲ್ಲರ ಆಕಾಂಕ್ಷೆ ಆಗಿದೆ. ಮತ್ತೆ ನಾವು ಎಲ್ಲರೂ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಅವ್ರಿಗೆ ಇನ್ನಷ್ಟು ಒಳ್ಳೇದಾಗ್ಲಿ, ರಾಜಕೀಯದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹಾರೈಸ್ತಾ, ಅವರ ಪರವಾಗೂ ಕೂಡ ನಾವು ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಕಾಂಗ್ರೆಸ್.